मस्त हुडगी ರೈಲಿಗೆ ಬೋಗಿ ಸಿಗಾಕೊಂಡು ಹೊಂಟಂಗ ಇವನ್ ಯಾವನ್ನ ತೆಂಗಿನಕಾಯಿ ತೆಲನ್ನ ಸಿಗಾಕೊಂಡು ಚಕ್ಕ ಪಕ್ಕ ಅಂತ ಹೊಂಟಿಯಲ್ಲ ಎಲ್ಲಿಗೆ? ನಿಮ್ ಕಡೆಗೆ ಹೊರಟಿದ್ದೀರಿ. ಈತ ನಮ್ಮ ಮಾಮ ನಮಸ್ಕಾರ ರೀ ಶಟ್ರ. ನೀನ್ ನಮಸ್ಕಾರ ಬಂದು ಮುಡ್ತಿ ಯಾಕೆ ಬಂದಿ ಇಲ್ಲೇ? ಶಟ್ರ ಇವತ್ತು ಶಿವರಾತ್ರಿ ಐತಿ, ಯಾಕೆ ಚಾಲ ಮಾಡಕ್ ಹೋಗಿರಿ? ಅವನಲ್ಲಿ ಸಾಕಾಗೈತಿ. ಅವನು ಬಾಳೆಹಣ್ಣು ತೆಗದ ಅಲ್ಲಿಂದ ತೆಗಿತಾನ, ಶೇವಣ್ಣು ತೆಗದ ಅಲ್ಲಿಂದ ತೆಗಿತಾನ. ಒಳಗೆ ಸೇವ್ ಬಿಟ್ಟಾನ ಅವನು ಬಕ್ಕಳದಾಗ. ಬಕ್ಕಳದಾಗ ನೀನ್ ಇಟ್ಕೊಂಡಿ ಹೊರಗೆ ನೋಡ್ಕೊಂಡ್ಬಿಟ್ಟು ಅಲ್ಲೇ ಒಟ್ನಲ್ಲಿ ಅನ್ನಕ್ ಬರೋದು ಸಾರಿ ಅಂತೂ ಭಾಳ ಕಲ್ತಾನ. ನೌಕರನ ಸಿಕ್ಕಿಲ್ಲ, ಹೆಂಗೂ ನೀವು ಗುಮಾಸ್ತನ ಕೆಲಸ ಖಾಲಿ ಐತೆ ಅಂತ ಹೇಳಿದ್ರಿ. ಆದ್ರೆ ಮಾವು ಕೊಟ್ಟು ಒಂದು ನೆಲಿ ಮಾಡಿಕೊಡ್ರಿ. ಸರಿ ರಾಜಣ್ಣ, ಅಂತೂ ನೀನ ಇದನ್ನ ಒಪ್ಪಿಸ್ಕೊಂಡಿ ಅಂತ ಕಾಣ್ತ. ಅಲ್ಲಪ್ಪ ರಾಜಣ್ಣ, ಈಗ ಮೊದಲು ನೀನು ಎಲ್ಲಿ ಕೆಲಸ ಮಾಡ್ತಿದ್ದೆಪ್ಪ? ನಮ್ಮ ಊರಾಗ ಒಬ್ಬ ದೊಡ್ಡ ಸಾಹುಕಾರ ಅಂತ್ಯಾಕ ಹೊಲ ಮನೆ ವ್ಯಾಪಾರ ವ್ಯವಹಾರ ಎಲ್ಲ ನೋಡ್ಕೊಳ್ಳುವ ಮ್ಯಾನೇಜರ್ ಆಗಿದ್ರಿ. ಸರಿ, ಅವರು ಸಂಬಳ ಏನು ಕೊಡ್ತಿದ್ರಿ? ಸರಿಯಾಗಿ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ರು. ಯವ್ವೋ, 10,000? ಬರೀ 10,000 ಅಲ್ರಿ, ಮುಂಜಾನೆ ಉಪಹಾರ ಕೊಟ್ಟು ಕುಡಿಯಲಿಕ್ಕೆ ಹಾಲು ಕೂಡ ಕೊಡ್ತಿದ್ರು. ಯಾವ ಎಮ್ಮೆ ಆಕಳುವ? ಯಾವ ಟೆನ್ಷನ್ ಬಾರದ ಬಿಡ್ರಿ, ಯಾವ ಬರ್ತಾವ ನಮ್ಗ ಗೊತ್ತಿಲ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕ ಬಿಸಿ ಬಿಸಿ ಆದ ಚಪಾತಿ, 4 ನಮೂನಿ ಚಟ್ನಿ, ತುಪ್ಪದ ಅನ್ನ, ಹಾಲು ಮೊಸರು ಇನ್ನೇನೇನೋ ಕೊಡ್ತಿದ್ರು. ಮತ್ತೆ ಇದ್ರ ಮೇಲೆ ರಾತ್ರಿ ಊಟ ಇದೆ ರೀ ಶಟ್ರ. ರಾತ್ರಿ ಸೊಗಸಾದ ಸಿಹಿ ಊಟ, ಸಾಯಂಕಾಲದ ಖರ್ಚಿಗೆ ಅಂದು ದಿನ 200 ರೂಪಾಯಿ ಕೊಡ್ತಿದ್ರು ರೀ.
ಅದ್ರ ಜೊತೆಗೆ ದಿನಕ್ಕೆ 2 ತಾಸು ವಿಶ್ರಾಂತಿ ಕೂಡ ಇರ್ತತ್ ನೋಡ್ರಿ. ಜಾಸ್ತಿ ತಿನ್ನಬೇಡ ಇಲ್ಲ ಇವತ್ಕೊಂಡ್ರು ಚಿಂತಿಲ್ಲ, ಹೆಂಗ ಬೇಯಕತ್ತಾರ ಇವನ್ ಯಾರ ಆಶೆ ಮಾಡ್ತಾನಂತ ಬಾಯಿ ಸಿಕ್ಕಂಗ್ ಬೇಯ್ದಾರ. ಬೇಸಂಡಿನಿ ಬಾಳ್ಕೈತೆ ಇವತ್ಕೊಂಡ್ರು ಆಡ್ಬೇಕು, ಇವತ್ಕಲಿಕ್ರ ಆಡ್ಬೇಕಪ್ಪ ಶೆಟ್ಟಿ. ಏನು ಮಾಡಿದೆಪ್ಪ ದೇಹ ಕಚ್ಚಿದಲ್ಲ ಅಂತ ಕೇಕ ಕತ್ತಿ ಅಂತಲ್ಲಪ್ಪ, ಅಚ್ಚಟ ಹಾಕಿ ಕುಡಿಸ್ಲಾರ್ದ ಕೇಕ್ಲಾರ್ದ ಏನನ್ನ ಇದು ಮಾಡ್ಲಿ ನಾನಿಲ್ಲಿ ಕೇಕ ಬಿಡಿಸಾಳ. ಅದೇನೋ ಸ್ವರ ಕಚ್ಚಿದ ಅಂತ ಸೋರಿದ್ರು ವರ್ಷಬೇಕು, ಸೋರಕ್ರು ವರ್ಷಬೇಕು. ಆಕೆ ಏನಾದ್ರೆ ಹೇಳ್ತಾಳ ಶೆಟ್ಟಿ ಮುಂದೆ ತಗಾಮತ್ತೆ. ಇಷ್ಟ್ರ ಮೇಲೆ ಮತ್ತೇನಾದ್ರು ಇದರಿ ಶೆಟ್ರ ವಾರಕ್ಕೆ 7 ದಿನ ರಜಾ. 7 ದಿನ 7 ದಿನ ರಜಾ. ಯಾವ್ದ್ರ ಕೆಲಸ ಮಾಡೋಣ ಯಾವುದಿಲ್ರಿ ಸುಮ್ಮನೆ ಕೂತಿರ್ತೀನಿ. ಅದಕ್ಕೆ 7ಕ್ಕೆ 2 ದಿನ ರಜಾ. ರಜಾ ದಿನದಲ್ಲಿ ಮಜಾ ಮಾಡಲು ಅವರು ಕಾರ್ಯ ಪೆಟ್ರೋಲ್ ಹಾಕ್ಸಿ ಕೊಡ್ತಿದ್ರು. ಹಂಗ ಅದ್ರ ಜೊತೆಗೆ ಒಬ್ಬರನ್ನ ಚಾಕದಾರರು ಕೂಡ ಕೊಡ್ತಿದ್ರು. ಸರಿ ಅವ್ರು ಅಡ್ರೆಸ್ ಹೇಳ್ತೀಯಾ? ಯಾಕ್ರಿ ಶೆಟ್ರ? ನಾವು ಅವ್ರಂತ ಹೋಗ್ತೇವಪ್ಪ ಯಪ್ಪ. ಅಲ್ಲಪ್ಪ ರಾಜಣ್ಣ, ಇಷ್ಟೆಲ್ಲ ಸವಲತ್ತು ಇದ್ರು ಅದ್ಯಾಗೋ ಕಲ್ಪವೃಕ್ಷನ ಬಿಟ್ಟು ಬಂದಿ. ನಾನ್ ಯಾಕೆ ಬಿಟ್ಟು ಬಲ್ರಿ? ಆ ಕಲ್ಪವೃಕ್ಷನ ತಾನಾಗಿ ತಾನೇ ಬಾಡೋಯ್ತು. ಅವರು ಖರ್ಚಿಗೆ ಹೊಲದ ಬೆಳೆ ಸಾಲಲಾರದೆ PLDB ಸಿಂಡಿಕೇಟು ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡಿದ್ರ. ಆ ಸಾಲದ ಪಾಪಾತ್ಮರೆಲ್ಲ ಬಂದು ನಮ್ಮ ಸೌಕಾರ ಪುಣ್ಯಾತ್ಮನ ಹೊಲ ಮನೆ ಎಲ್ಲ ಅರಜಿಗೆ ಹಾಕಿ ದಿವಾಳಿ ತೆಗೆಸಿಬಿಟ್ರಿ. ದಿವಾಳಿ ತೆಗೆಸಿಬಿಟ್ರು. ಅದಕ್ಕ ನಿಮ್ಮನಿ ಬರ್ಬೇಕಾಗತ್ ನೋಡ್ರಿ ದಂಡರ್ಲಿ. ಬೇಡಪ್ಪೋ ಬೇಡ, ನೀನು ನಮ್ಮ ತಕ್ಕ ಬರೋದು ಬೇಡ. ಆ ನಿಮ್ಮ ಸೌಕರ್ನ ಸಾಬೂನು ಹಚ್ಚಿ ತೊಳೆದಂಗ ನಮ್ಮನ್ನ ಸಾಬೂನು ಇಲ್ದಂಗ ತೊಳೆದೀವಿ. ಆಮೇಲೆ ನನ್ನ ಹೇಳ್ತಿ ಊರಾಗ ನಮ್ಗೆ ಎಷ್ಟು ಮೀಸೆ ಗಡ್ಡ ಗೋಳಿಸ್ಕೊಂಡು ಒಂದು ರೇಷನ್ ಸೀರೆ ಉಟ್ಕೊಂಡು ಅಲ್ಲಿ ಕ್ರಾಚ್ ಇಟ್ಟು ತಗೊಂಡ್ಬಿಡ್ತೀನಿ. ಸೂಟ್ ಆಗ್ತದೆ ನೋಡ್ರಿ ಶಟ್ರ. ದಿವಾಳಿ ತೆಗಿಯೋ ಪಾಳಿ ಬಂದಿತ್ತು. ಚಿನಾರಿಕೆ ಗಿನಾರಿಕೆ ಅಂದ್ರ ಮೆಟ್ಟಿಲ್ ಹೊಡೆದಾರೋ ನಿನ್ನ ಅಪ್ಪನ ಹಂಗಂದ್ರ ಅಂದ್ರು ನಾನು ಮಗಳು ಕೊಡಕ್ಕೆ ಗಟ್ಟಿ ಗಿಡ್ದೇಳವ. ಗೃಹ ಸಚಿವರು ಒತ್ತಡ ಐತೆ ಇನ್ಮೇಲೆ ಇಲ್ಲ ಅನ್ನಕ್ಕೂ ಬರೋದಿಲ್ಲ. ಯಾಕಂದ್ರೆ ಮತ್ತೆ ನಮಗೆ ರಾತ್ರಿ ಕುಂಟಾಳಾತ. ಅದಕ್ಕೆ ಈ ಸಂಬಳ, ಈ ಭತ್ತ, ಈ ಕಾರು ನಾನು ಎಲ್ಲಿಂದ ಕೊಡ್ಲು ಯಪ್ಪ? ಅಷ್ಟೇನು ಬ್ಯಾಡ್ರಿ ಶಟ್ರ. ಸರಿಯಾಗಿ ತಿಂಗಳಿಗೆ 10,000 ಕೊಟ್ರೆ ಸಾಕು. ಇಷ್ಟು ಸಾಕಾ? ನಿಮ್ಗೂ ತಿಳಿದು ಕೈಯಾಗ ಒಂದು ಆಳು ಕೊಟ್ರ ಇನ್ನೂ ಬೇಸ್ ಆತೈತಿ ನೋಡ್ರಿ. ಭಾಳ ಸಸ್ತ ಐತೆ ತಮ್ಮ. ಇನ್ನೂ ಸ್ವಲ್ಪ ಹೆಂಗಾರ ಮಾಡಿ ಕೇಳು. ಅದು ಅದು ಆಯ್ತು. ನಿಮ್ಗೆ ಇಷ್ಟು ಹೇಳಿದ ಮೇಲೆ ನಾನು ಕೇಳಿದ್ರಿ ಹಂಗ್ರಿ ಒಂದು ಸ್ಕೂಟರ್ ಕೊಡಿಸ್ಬಿಡ್ರಲ್ಲ ಸಾಕು. ಹೌದಲ್ಲ ತಮ್ಮ, ಸ್ಕೂಟರು ಆಳ್ಬೇಕು, ಜೊತೆಗೆ ನನ್ನ ನೇತಿ ಬೇಕಿಲ್ಲನ? ಏನ್ರಿ ಶಟ್ರ ನಿಮ್ ಹೆಂಡತಿ ತಗೊಂಡ್ ನಾನು ಏನು ಮಾಡ್ಲಿ? ಬ್ಯಾಡ್ರಿ ಶಟ್ರ ಬೇಡ. ನಿಮ್ ಹೆಂಡತಿ ನಮಗೆ ಬೇಡ. ನೀನು ಮಾಡಬೇಡ. ಆಕಿ ನಿನ್ನ ಮಕ್ಕಳನ್ನ ಆಡಿಸ್ಕೋ ಅಂತ ಈಗ ರಾಜ ಹಾಲು ಕೊಡ್ತೀಯನಪ್ಪ ನನ್ನ ಬಂಗಾರ ಗುಂಡಿ. ಕುಡ್ದ ಊಟ ಮಾಡ್ತೇನೆ ಮತ್ತೆ ಕುಡ್ತೀನಿ ನನ್ನ ರಾಜ ಅಂತ ಆಡಿಸ್ಕೋ ಅಂತ ಕುಂದಿರ್ತಾಳ. ನಿನ್ನ ಮನೆ ನಾನು ಕಸ ಮುಸಿರಿ ಎಲ್ಲ ಬೈಕನ್ ಗೀಕನ್ ಸ್ವಚ್ಛ ಮಾಡ್ಕೊಂಡು ಯಾವನಾರ ಮನೆ ಚಳಿಗೆ ಬುದ್ಧಿಲಿ ಮುಚ್ಚೋದಿಲ್ಲ ತಮ್ಮನೇನ. ಬ್ಯಾಡ್ರಿ ಶಟ್ರ. ರಾಜಣ್ಣ ಎದ್ರ ಇರು, ಬಿಟ್ರ ಬಿಡು. ತಿಂಗಳಿಗೆ 3,000 ರೂಪಾಯಿ ಊಟ ಕೊಡ್ತೀನಿ. ಇದ್ರ ಮ್ಯಾಗ ಒಂದು 5 ಪೈಸೆ ಜಾಸ್ತಿ ಕೊಡೋದು ಆಗೋದಿಲ್ಲ. ಏನಂತೀಯ? ಆಯ್ತು ಬಿಡ್ರಿ ಶಟ್ರ. ನೀವಿಷ್ಟು ಕಟುವಾಗಿ ಹೇಳಿದ ಮೇಲೆ ಸರ್ರಿ ಹಿಂದಕ್ಕೆ ಸರ್ರಿ. ನಮ್ಮ ಸೊಸಿ ಮಾರಿ ನೋಡ್ಕೊಂಡು ಸಂಸ್ಕೊಂಡು ಹೋಗ್ತೀನಿ ಬಿಡ್ರಿ. ಬರೇ ಮಕ್ಕ ನೋಡ್ದಂತ ಮತ್ತೆ ಏನೋ ಮಾಡಿಟ್ಟು ಯಪ್ಪ ಯಪ್ಪ. ಆಯ್ತು ನಾನೇನ್ ಮಾಡ್ಲಿ ಬಿಡ್ರಿ ಶಟ್ರ. ಹೌದಪ್ಪ ಯಪ್ಪ ರಾಜಣ್ಣ. ನೋಡಪ್ಪ ಸರಿಯಾಗಿ ವ್ಯವಸ್ಥಿತ ಕೆಲಸನ ಹತ್ತು ಕಟ್ಟಾಗಿ ಈ ಹತ್ತಿಂದ ದನ ದುಡ್ದಂಗೆ ದುಡಿಬೇಕು ನೋಡು. ಆಯ್ತ್ರಿ ಶಟ್ರ. ಇನ್ನು ಮುಂದೆ ದನಗಳು ಕೂಡ ಆಗಿದ್ದೀನಿ ಅಂತ ತಿಳ್ಕೊಂಡು ಕತ್ತೆ ದುಡ್ದಂಗ ದುಡಿತೀನ್ರಿ. ಸರಿ ಬಾ, ನಮಗೊಂದು ಕತ್ತೆ ಅಂತ ಬೇಕಾಗಿತ್ತು. ಮನೆಗೆ ಹೋಗ ನೀನು ಉಳ್ಕೊಳಕ್ ಒಂದು ಕೊಟ್ಟಿಗೆ ವ್ಯವಸ್ಥೆ ಮಾಡ್ತಾನೆ. ನಮ್ಮಪ್ಪ ಹಳೆಲ್ಲ ಅವ್ರುಗಳು ಬೆಟ್ಟ ಹಾಕ್ತಾರಂದ್ರೆ ಅಥವಾ ಅದನ್ನ ಬಿಸ್ಲು ಹಾಕ್ಯಾನ, ಅದನ್ನ ಸ್ವಲ್ಪ ಹಸನ್ ಮಾಡಿ ರೆಡಿ ಮಾಡಮ್ಮ ಬಾ. ಹಿಂದಾಡಿ ಅಂದಿ ಪಚ್ಚಿ ಒಕ್ಕಂಡದಾಗ ಹುಡುಕಿರ್ರಿ ಶಟ್ರ. ಅಂತದ್ ಬೇಡ, ಚೆನ್ನಾಗಿ ಊಟ ಮಾಡ್ರಿ. ಹೋಗೋದು ಹೋಗ್ತೀವಿ. ಇದೇ ಖುಷಿಯಾಗಿ ಇನ್ನೊಂದು ಏನಾನ ಇನ್ನೂ ತಿಂಡಿ ಮುರಿದಿಲ್ಲ ಮಗನ್ ನಿನಗೆ. ಹೆಂಗ ಮುರ್ತೈತ್ರಿ ಬಹುಮತನು ಕೂಡ್ಬೇಕು ಅನಿಸ್ತೈತ್ರಿ ಶಟ್ರ. ಕೆಳಗೆ ಸೋರ್ತೈತಿ, ಮ್ಯಾಗ ಸೋರ್ತೈತಿ. ಮಾಡಕ್ಕಿಲ್ರಿ ಸೋಲು ಬಿಡು ಬಿಡುದು
ಹಾಕವನು ಒಂದು ಪಾಠ ಮಧುರಂಗಿ ಬಣ್ಣ ಭಾರಿ ಮಂಜೂರು ಬಂದೈತೆ ಭೂಮಿ ಮ್ಯಾಗ ಬರ್ತಾಳ ಕನಸಿನ್ಯಾಗ ಅವ ಹುಟ್ಟಿಸ್ಯಾಳ ಬಿಡಿಸಿನ್ಯಾಗ ಹೊಡಿ ಬಂದತ್ತ ನಿನಗೆ ಗಾಂಜಾಳ ಹಚ್ಚಲ್ಲ ಹೌದಲ್ಲ ನಿನಗ ವಾಂಚನ ಚರಣ ಬಂಗಾರ ಹಚ್ಚಿಲ್ಲ ಚಜ್ಜಿ ಹೇ ಮಧುರಂಗಿ ಬಣ್ಣ ಮಧುರಂಗಿ
ಅದು ಏನು ಕುಡ್ತೀವಿ ಸ್ವಲ್ಪ ನನಗೆ ಸ್ವಲ್ಪ ಹೇಳ್ರಿ. ದೊಮ್ಮ ಚಾಯ ಕತ್ತೀನಿ ಅದನ್ನ ಕುಡಿ ದೊಂಬತ್ತಾರ ಅಕ್ಕಿ ಮಾಡ್ತಾರೆ. ಹೊಸ ಎಲೆಕ್ಸ್ ಕುಡ್ತ ಅದ? ಎಲ್ಲಿ ಸಿಗ್ತೈತೋ ಶೆಟ್ಟಿ? ನಿಮ್ಮ ಮಾಯಿ ಗುದ್ದಿನ ಏ ನಮ್ಮ ಆಹಾ ಎಷ್ಟೊಂದು ಸುಂದರವಾಗಿ ಕಾಣುತ್ತೀವಿ ಒಣಗಿವಿಯ ಮಡಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಆನಂದವಾಗ್ತಾ ಇದೆ. ಆ ತಾರೆಗೆ ರವಿಯ ಕಿರಣಗಳಿಂದ ಚುಂಬಿಸುವ ಹಾಗೆ, ದುಂಬಿಯು ಹೂವಿಗಾಗಿ ಜೇಂಕರಿಸುವ ಹಾಗೆ, ಹಕ್ಕಿಯ ಚಿಲಿಪಿಲಿಯ ನಾದ, ಕೋಗಿಲೆಯ ಕುಹುಕೋ ನಾದ, ಇದು ಎಲ್ಲ ನೋಡ್ತಾ ಇದ್ರೆ ಸುಮಧುರ ಸಂಗೀತವೇ ಹೊರ ಬಂದಂತೆ ಆಗ್ತಿದೆ. ಅಬ್ಬಾ, ಈ ಸ್ಥಳಕ್ಕೆ ಬಂದ್ಬಿಟ್ರೆ ಬೇಸರವಾದ ಬೇರನ್ನೇ ಕಿತ್ತು ಹೋಗುವಂತ ಪ್ರಶಾಂತವಾದ ಸ್ಥಳವಾಗಿದೆ ಈ ಸ್ಥಳ. ಇಂದಿನಿಂದ ಅದು ನಿನಗೆ ಅಶಾಂತವಾದ ಸ್ಥಳವು ಕೂಡ ಹಾಕುವುದು. ಯಾರವರು? ನಾನೇ ನಿನ್ನ ಕಂಬಣ್ಣದ ಕಂದುಡಿಗೆ ಕಂಪನ್ನೇರಲ ಬಂದ ರಸಿಕ ನಾನು. ಕೆಂಗುಲಾಬಿಯಂತ ಕೆನ್ನಿಯ ಮೇಲೆ ಪ್ರೇಮದ ಮುತ್ತಿನ ಮಳೆಗೆರಿಯಲು ಬಂದ ಪ್ರೇಮಿ ನಾನು. ನಿಶ್ಚೀಲ ಕಲ್ಲ ಮೂರ್ತಿಯನ್ನ ರಾಧಸದೆ ಸಜೀವ ಮೂರ್ತಿಯನ್ನ ರಾಧಸಲು ಬಂದ ಸೌಂದರ್ಯ ಆರಾಧಕನು ನಾನು. ಸ್ಟಾರ್ಟ್ ಮಾಡೋ ನಿನ್ನ ಮಾತನ್ನ. ರಸಿಕ ಪ್ರೇಮಿ, ಸೌಂದರ್ಯದ ಆರಾಧಕರು ಅಂತ ಹೇಳ್ತಾ ಇದ್ದೀರಲ್ಲ, ಮಾನವಂತರಾದ ಮಾನಿನಿಯರ ಮಾನವನ ಹಾಳು ಮಾಡಲು ಮೂಡಿದ ನೀನೊಬ್ಬ ಮೂಢ ಅಂತ ಗೊತ್ತು. ಮಂಜುಳ ಮೂಢನಲ್ಲ ಮಂಜುಳ, ಮಂಜುಳಿ ಎಂಬ ಭೂಮಿಯನ್ನು ಹಸಿಗೊಳಿಸಲು ತುಂಬಿ ನಿಂತಿರುವ ಮೋಡ. ಮೋಡಕ್ಕೆ ಆಹ್ವಾನಿಸುವಷ್ಟು ಇಲ್ಲಿ ಯಾವ ತಂಪೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ಕ್ರೂರ ಕಾರ್ಯಕ್ಕೆ ಕೈ ಹಾಕಿ ದುಷ್ಟನಾಗಬೇಡ. ದುಷ್ಟ ನಾನಲ್ಲ, ನಿನ್ನ ಯೌವನವನ್ನು ಎತ್ತಗೊಳಸದೆ ನನಗೊಪ್ಪಿಸಿ ಸುಖವನ್ನು ಅನುಭವಿಸೆನ್ನುವ ಶಿಷ್ಟ. ಶಿಷ್ಟಾಚಾರನಾಗಿ ದುಷ್ಟಚಾರನಂತೆ ಗೋಮುಖ ವ್ಯಾಘ್ರನಾಗಿ ಒಂದು ಹೆಣ್ಣಿನ ಶೀಲವನ್ನು ಹಾಳು ಮಾಡಲು ಮೂಡಿದ ನೀನೊಬ್ಬ ಭಂಡ ಅಂತ ನನಗೆ ಚೆನ್ನಾಗಿ ಗೊತ್ತು. ಕೊಳತ ಹಣ್ಣಿಗಿಂತ ಪಕವಾದ ಹಣ್ಣು ಮೇಲಲ್ಲವೇ ಮಂಚುಳ. ಅದಕ್ಕೆ ಕಚ್ಚಿದ ಹಣ್ಣಿಗೆ ಕೊಳೆತು ಹೋಗುವುದನ್ನ ಅರಿತೆಯ ಪಾಪಿ. ಆದರೂ ಗಿಳಿ ಕಚ್ಚಿದ ಹಣ್ಣು ಬಲು ಸಿಹಿ. ನೋಡು, ಅದಕ್ಕೆ ಕಚ್ಚಿದ ಹಣ್ಣನ್ನುತ್ತೆ ಈ ಸಮಾಜ ವಿನಃ ನೆಚ್ಚಿನ ಹಣ್ಣು ಅನ್ನೋದಿಲ್ಲ. ನೋಡು, ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರಬೇಡ. ಸ್ಥಿರವಾಗಿ ಬಂದಿರುವ ನನ್ನನ್ನು ನಿನ್ನ ತಂಗಿ ಎಂದು ಆರಾಧಿಸಿ ಅಣ್ಣನಾಗು. ಆದರೂ ನಿನ್ನ ಅಣ್ಣನೇನು ಆಗುವೆ? ಅಂತರಂಗದಲ್ಲಿ ನೀನು ನನ್ನ ಪ್ರೇಮಿ ಆದರೆ ಮಾತ್ರ. ನಿನ್ನಂತ ಮುಟ್ಟಾಳನಿಗೆ ಬುದ್ಧಿ ಹೇಳುವುದು ಒಂದೇ, ಇದ್ಲಿಗೆ ಬಣ್ಣ ಬದಲಿಸುವುದು ಒಂದೇ. ಸೀತಾಮಾತೆ, ದ್ರೌಪದಿ ಅಂತ ಮಹಾಪತಿರತೆ ಹುಟ್ಟಿರುವ ಈ ಪುಣ್ಯ ಭಾರತ ಭೂಮಿಯಲ್ಲಿ ಇಂಥ ಅಸಹ್ಯವಾದ ಕಾರ್ಯಕ್ಕೆ ನಾನು ಕೈ ಹಾಕೋದೆ ಸಾಧ್ಯವೇ ಇಲ್ಲ. ನಾನಾದರೂ ಆ ನಿನ್ನ ಸೀತೆಯ ದ್ರೌಪದಿಯ ಗಂಡಂದಿರಾದ ರಾಮ ಪಾಂಡವರ ಜನಿಸಿದ ದೇಶದಲ್ಲಿ ಹುಟ್ಟಿದವನಲ್ಲವೇ? ಬಾ, ನನ್ನಲ್ಲಿ ಒಂದಾಗು ಬಾ. ಬೇಡ, ಸರಿಯೋ ಆಚೆ. ಅಯ್ಯೋ ದೇವರೇ, ಇಂಥ ಸಮಯದಲ್ಲಿ ನೀನು ಬಂದು ಕಾಪಾಡಬಾರದೆ? ಹಿಂದೆ ಆ ಹಿರಣ್ಯ ಕಶ್ಯಪನನ್ನು ನರಸಿಂಹನ ಅವತಾರ ತರಿಸಿ ಅವನನ್ನು ಕೊಂದಾಕಿ ಭಕ್ತಿ ಪ್ರಹ್ಲಾದನನ್ನು ನೀನು ಉಳಿಸಲಿಲ್ಲವೇ? ಆ ದುಶ್ಯಾಸನು ದ್ರೌಪದಿಯ ಸೀರೆ ಸೆಳೆಯುವಾಗ ಅವಳ ಮಾನವನ್ನು ರಕ್ಷಿಸಲಿಲ್ಲವೇ? ಇಂದು ಈ ಪಾಪಿ ನನ್ನ ಶೀಲಹರಣ ಮಾಡುವುದಕ್ಕೆ ಮುಂದಾಗಿ ನಿಂತಿರುವಾಗ ನನ್ನನ್ನು ಕಾಡುವುದಕ್ಕೆ ನೀನು ಬರಬಾರದೆ? ಹೇ ಶ್ರೀ ಕೃಷ್ಣ ಪರಮಾತ್ಮ, ನನ್ನನ್ನು ಬಂದು ಕಾಪಾಡು ದೇವ, ಕಾಪಾಡು. ಕೂಗಿದೊಡನೆ ಓಡಿ ಬರಲು ಕೃಷ್ಣನೆಂಬುವನು ನಿನ್ನ ಮನೆ ಅನ್ನ ತಿನ್ನುವ ನಾಯಿಯಲ್ಲ, ಹರಿಹರಿಯದ ಎಣ್ಣೆ. ಯಾರು ಬರವಿಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ದೂರ ನಿಂತು ಮಾತನಾಡೋ ದುರ್ಮತಿ. ಇನ್ನು ಒಂದು ಹೆಜ್ಜೆ ಮುಂದಿಟ್ಟು ನೀನೆನ್ನ ಮುಟ್ಟಲು ಬಂದಿದ್ದಾದ್ರೆ ಈ
ಕಲ್ಲಿಗೆ ಎಂದಾದರೂ ಕಲ್ಲಾದಿತೆ, ಹೆಣ್ಣಿಗೆ ಅದೆಷ್ಟೋ ಪೌರುಷ ಬಿದ್ದರೆ ಗಂಡಾದಿತೆ. ಮುಂಜಿ ಈ ನಿನ್ನ ಕೋಮಲ ಕರಗಳು ಇರುವುದು ನನ್ನನ್ನು ಹಕ್ಕಲು ಅಲ್ಲ, ಈ ನಿನ್ನ ಮುದ್ದಾದ ಕಂದುಟಿಗಳು ಇರುವುದು ನನ್ನನ್ನು ಮುದ್ದಿಸಲು ಇಂದಿಸಲಲ್ಲ. ಎನ್ನಲ್ಲಿ ಒಂದಾಗುವ ಕಾಮ ತುಂಬಿದ ಕಪಿ, ಥು, ಒಂದು ಹೆಣ್ಣಿನ ಮಾನವನ್ನು ಹಾಳು ಮಾಡಲು ನಿಂತಿದೆಯಲ್ಲ, ನಿನ್ಗೆ ಯಾರು ಅಕ್ಕ ತಂಗಿಯರಿಲ್ವೇನು? ಕಾಮದ ಬುಚ್ಚುಗುಡುವ ಈ ಕಾಳಿಂಗ ಸರ್ಪಕ್ಕೆ ಈ ನಿನ್ನ ಇವ ರೀತಿಯ ಪುಂಗಿಯ ನಾದವು ನಾಟವದಿಲ್ಲ ನಾರಿ. ಬಿಸಿಲಲ್ಲಿ ನಾಗಿಣಿ ಆಗಿ ನಟಿಸುತ್ತಾ ನನ್ನ ಮನೆ ಕಳಿಸುವ ಶುದ್ಧವೇ, ನೀನು ನನ್ನನ್ನು ದಕ್ಕಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಒಂದು ವೇಳೆ ಈ ನನ್ನ ದೇಹ ನಿನಗೆ ಸೇರ್ಬೇಕನ್ನೋದಿದ್ರೆ ಈ ನನ್ನ ಪ್ರಾಣ ಯಮನೊಂದಿದ್ದಾಗ ಮಾತ್ರ. ಬೆಪ್ಪಗಿರು ಬೆಪ್ಪ ಹುಡುಗೆ, ಈ ರಗವಿನಪ್ಪನಿಲ್ಲದೆ ಆ ಯಮನಪ್ಪನು ನಿನ್ನ ಪ್ರಾಣವನ್ನು ಮುಟ್ಟಲಾರನು. ನಿನಗೆ ಇನ್ನು ಯಮನ ಸೇರುವ ಚಪಲವಿದ್ದರೆ ಈ ರಗವಿನ ಕಾಮ ಕೃಷಯ ತೀರಿದ ಬಳಿಕ ಅವಲೆಯರ ಮೇಲೆ ಹತ್ತಾಚಾರವನ್ನೆಸಗುವ ಆದರದ ಹತ್ತ ಬಿಡು ಅವಳನ್ನು, ನೆನೆಯೋ ನಿನ್ನ ಮನೆ ದೇವರನ್ನು. ಒಬ್ಬಂಟಿಯಾಗಿ ವಾಯುವಹಾರಕ್ಕಾಗಿ ಬಂದವಳ ಮೇಲೆ ಬಲತ್ಕರಿಸಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಹಿರಿದರಿ ಎಂಬ ಸಖ್ಯನಿಂದ ಸಿಕ್ಕವರ ಮೇಲೆ ಸಿಟ್ಟಿನ ನುಡಿಗಳನ್ನಾಡುವ ಸಿರಿತನದ ಸೋಗಿನ ಶಿರೋಮಣಿ. ಜಾಣನಂತೆ ಒಂದು ದಾರಿ ಬಿಡುದು ಹಿಂದಿರುಗಿಯೋ ಅಥವಾ ಕೋಣದಂತೆ ಪ್ರಾಣವನ್ನು ಓಹೋ, ಯಮಪುತ್ರ, ಪ್ರಾಣ ತೆಗೆವನಂತೆ ಪ್ರಾಣ. ಈಗ ನೋಡಿ ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂದು. ಹಸಿಯಾಲಂದು ಬಿಸಿ ಹಾಲಿಗೆ ಬಾಯಾಕಿ ಬಾಯಿ ಸುಟ್ಟುಕೊಂಡ ಕಳ್ಳ ಬೆಕ್ಕಿನ ಪ್ರಾಣಾಯಿತು ಇವನದು. ಮಂಜುಳಾ, ನೀನೊಪ್ಪಿದರೆ ಇವನ ಹಣೆ ಬರವನ್ನು ಬದಲಿಸಿ ಕಾಲದ ಅತಿಥಿಯನ್ನಾಗಿ ಮಾಡಿಬಿಡುವೆ. ಬೇಡ ಬೇಡ, ನೋಡಿ, ದಯವಿಟ್ಟು ಅವ್ರನ್ನ ಕೊಲ್ಲುವ ವಿಚಾರ ಮಾಡಬೇಡಿ. ಯಾಕಂದ್ರೆ ಈ ರಕ್ತಪಾತವೆಲ್ಲ ನೋಡುವುದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ. ಇನ್ನೊಂದ್ಸರಿ ಯಾವ ಹೆಣ್ಣಿನ ಬಾಳಿಗೆ ಬೆಂಕಿ ಹಚ್ಚಬಾರ್ದು ಅಂತ ಅವರಿಂದ ಭಾಷೆ ತೆಗೆದುಕೊಂಡು ಇಲ್ಲಿಂದ ಕಳಿಸ್ಬಿಡಿ. ಆಯಿತು, ಇನ್ನೊಮ್ಮೆ ಯಾವ ಹೆಣ್ಣಿನ ಬಾಳಿಗೆ ಬೆಂಕಿ ಹಚ್ಚಲಿಲ್ಲ. ಮೂರ್ಖ, ಮಾನಿನಿಯರ ಮಾನಕ್ಕೆ ಕೈ ಹಾಕಿ ಮನ್ನಿಸನ್ನುವುದು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಪ್ರಥಮ ಅಪರಾಧ ಕ್ಷಮೆಗೆ ಪಾತ್ರ ಎಂಬುವಂತೆ ನಿನ್ನನ್ನು ಈ ದೇವತೆ ಕ್ಷಮಿಸಿದ್ದಾಳೆ. ಇನ್ನೊಮ್ಮೆ ಇಂಥ ಕಾರ್ಯಕ್ಕೆ ಕೈ ಹಾಕದಿರು. ನಡೆಯುವುದಿಲ್ಲ. ಮಂಜುಳಾ, ಕ್ಷಮಿಸಿ. ನಮ್ಮೂರು ನಾಗರಿಕನ ಅನಾಗರಿಕನ ವರ್ತನೆ. ಹೋಗಿ ಬಿಡಿ. ಆದ್ರೂ ಈ ನಿಮ್ಮ ನಡೆ ನೋಡಿ, ಇದು ಎಲ್ಲ ನನ್ನನ್ನ ಮೂಕಳನ್ನಾಗಿ ಮಾಡಿಬಿಟ್ಟಿದೆ. ನನಗೆ ಅಪಾಯ ಬಂದಾಗೆಲ್ಲ ನೀವು ನನಗೆ ಬಂದು ಸಹಾಯ ಮಾಡ್ತೀರಲ್ಲ, ನಿಜವಾಗ್ಲೂ ನಿಮ್ಮನ್ನ ನಾನು ಕೃತಜ್ಞತೆ ಆಗಿರ್ತೀನಿ. ಮಂಜುಳಾ, ನೀನು ತಪ್ಪು ತಿಳಿಯದಿದ್ದರೆ ಈ ಋಣಭಾರವನ್ನು ಕಳೆದುಕೊಳ್ಳುವ ಮಾರ್ಗವನ್ನು ಸೂಚಿಸುತ್ತೇನೆ. ನಾಗರಾಜ್ ಅವರೇ, ನೋಡಿ, ನನಗೆ ಉಪಕಾರದ ಭಾರವೇ ಇಳಿಸದಂತಾಗಿದೆ. ಅದಕ್ಕಾಗಿ ನೀವು ನಿಸ್ಸಂಕೋಚವಾಗಿ ಅದ್ಯಾವ ಮಾತು ಕೇಳಬೇಕಂತಿದ್ದೀರಾ ಕೇಳಿ. ನಾನು ನಿಮ್ಮನ್ನು ಯಾವಾಗಲೂ ಯತ್ನಿಸುತ್ತಿದ್ದೇನೆ. ನಾಗರಾಜ್, ನೋಡಿ, ನಂಬಿಕೆಯಿಂದ ವಂಚಿತರಾದ ನನ್ನಲ್ಲಿ ಮತ್ತೆ ಪ್ರೇಮದಾಟ ಆಡ್ಬೇಡಿ. ಮೋಸದ ಪ್ರೇಮದ ಆಟವನ್ನಾಡಲು ಹೂವಿಂದುವಿಗೆ ಹಾರುವ ತುಂಬಿ ಆ ಚಂದ್ರನಂತೆ ತಿಳಿದಿರುವೆಯಾ ನನ್ನನ್ನು?
ಶಕುಂತಲೆಯ ಮೋಹಕ ನಡೆ ಮುಗ್ಧ ನುಡಿಗೆ ಬಾರುವಾದ ದುಷ್ಯವಂತನಂತೆ ಈ ನಾಗರಾಜ ಸಂಶಯಕ್ಕೆ ಆಸ್ಪದ ಕೊಡದೆ ನಿನ್ನ ಪ್ರೀತಿಯನ್ನು ನನಗರ್ಪಿಸಿ ನನ್ನ ಮಡದಿಯಾಗಿ ಮನೆ ಮನ ಬೆಳಗು ಬಾ. ಅಬ್ಬಾ, ನಿಮ್ಮಂತ ಒಳ್ಳೆ ಮನುಷ್ಯನನ್ನು ಪಡಿತಾ ಇರೋದು ನಾನೇ ಭಾಗ್ಯವಂತಳು. ನನ್ನಂತ ಭಾಗ್ಯವಂತೆ ಯಾರೂ ಇಲ್ಲ. ದೇವ್ರೆ, ನನ್ನ ಪಾಲಿಗೆ ದೇವರಾಗಿ ಬಂದಿರುವ ಇವರ ಸತಿ ಆಗ್ಬೇಕಾಗಿದ್ದ ನನ್ನನ್ನ ದಯವಿಟ್ಟು ಇವರಿಂದ ನನ್ನನ್ನು ದೂರ ಮಾಡಬೇಡ. ಅವರಲ್ಲಿ ಒಂದಾಗುವಾಗಿ ನನಗೆ ಆಶೀರ್ವಾದ ಮಾಡು. ಅಪ್ಪ, ಅಂತೂ ನನ್ನ ಆಸೆ ಎಂಬ ಹಕ್ಕಿಗೆ ನಿನ್ನೊಪ್ಪಿಗೆ ಎಂಬ ರೆಕ್ಕೆಯನ್ನಿಟ್ಟು ನನ್ನನ್ನು ಪ್ರೇಮದ ಆಕಾಶದಲ್ಲಿ ಹಾರಾಡುವಾಗೆ ಮಾಡಿರುವಿಯಲ್ಲ. ಈ ಸಂತೋಷದ ಸವಿ ನೆನಪಿಗಾಗಿ ನುಡಿಸಬೇಕಾಗಿದೆ ಒಂದು ಗಾನ. ಆಗ ಈ ವನವಾಗುವುದು ಹೊರಡಿಸಲು ಅಸಾಧ್ಯವಾದ ಬಂಗಾರದ ಬನ.
ಮಂಜುಳಾ, ನಿನ್ನ ಮಧುರ ಮನದಿಂದ ಹೊರಟ ಹಾಡು ನನ್ನ ಮನಸ್ಸನ್ನು ಮಧುರ ಮೋಡದಲ್ಲಿ ತೇಲಿಸಿತು. ನಿನ್ನ ಮಧುರ ಧ್ವನಿಗೆ ಮನಸ್ಸೋತು ಕಾಡಿನ ಪ್ರಾಣಿಗಳೇ ಓಡೋಡಿ ಬಂದರು. ಹೋಗೋಣವೇ? ಸರಿ, ನಡೀರಿ ಹೋಗೋಣ. ನನಗೆ ಮರೆತೇ ಹೋಯಿತು ನೋಡು. ನನ್ನ ಎಸ್ಟೇಟಿನಲ್ಲಿ ಸ್ವಲ್ಪ ಕೆಲಸವಿದೆ, ನಾ ಬರುವೆ. ಆಪತ್ತಿದ್ದಾಗಲೇ ಸ್ಮರಿಸಿ ರಕ್ಷಣೆಗಾಗಿ ಬರುವೆ. ಬರಲೇ? ಓಕೆ, ಹೋಗ್ಬನ್ನಿ. ಬಾಯ್. ಹೇಗಿತ್ತು ನಾಗರಾಜ್? ನೀನು ರಚಿಸಿದ ನಾಟಕದಲ್ಲಿ ನನ್ನಯ ನಟನೆ. ನಿನ್ನ ನಟನೆಯು ಅದ್ಭುತವಾಗಿತ್ತು. ಅವಳ ನುಡಿಯುವ ವೇದಾಂತವು ರಮ್ಯವಾಗಿತ್ತು. ಯಾವಾಗ ಅವಳ ಸುಂದರತ್ವವನ್ನು ನಲಗಿಸುವೆನೋ ಎಂದು ಮನ ಹತ್ತ ಹಿತ್ತ ಓಡಾಡುತ್ತಿತ್ತು. ನಿಮ್ಮ ಸುಖವೇ ನಮ್ಮ ಸ್ವರ್ಗ ಸುಖ. ಈಗ ನಿನ್ನಾಸೆ ತಾನೇ? ಈಗ ತೆಗೆದುಕೋ 5 ಲಕ್ಷ ರೂಪಾಯಿಗಳು. ಇದರ ಪೇಪರ್ ನೋಡುತ್ತೆ. ಇದೇನಪ್ಪ, ಕಲ್ಯಾಣ ಹಾಕಿದ್ರೆ ಯಾವ್ದು ಬ್ಯಾಡ್ ನ್ಯೂಸ್ ಹಾಕ್ಬಿಟ್ರಲ್ಲ. ಕೆರೆ ಮೇಲೆ 3 ಮಳೆಯರು ಬಟ್ಟೆ ಒಗೆದಕ್ಕೆ ಹೋಗಿ ಕಲ್ಲಿನ ಸಲುವಾಗಿ ಜಗಳ ಆಡಿ ಆ ಕೆರೆಯಲ್ಲಿ ಒಬ್ಬ ಮಹಿಳೆ ಸತ್ತು ಹೋದಳು. ಅದನ್ನು ನೋಡಿದ ತಪ್ಪಿಗೆ 3 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಉಳಿದ 2 ಹೆಣ್ಣು ಮಕ್ಕಳಿಗೆ 2 ಸಾಬೂನು ಪ್ಯಾಕೆಟ್ ಕೊಟ್ಟು ಬಿಡುಗಡೆ ಮಾಡಿದ. ಇನ್ನೂ ಒಂದೈತಪ್ಪ, 60 ವರ್ಷದ ಮುದುಕಿಯನ್ನು 6 ವರ್ಷದ ಬಾಲಕ ಬಸರು ಮಾಡಿ ಓಡಿ ಹೋಗಿದ್ದಾನೆ. ಅವನನ್ನು ಹುಡುಕಿಕೊಟ್ಟವರಿಗೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ತಲಾ 5,000 ರೂಪಾಯಿ ಕೊಟ್ಟು ಸನ್ಮಾನ ಮಾಡುತ್ತಾರೆ. ಯಾವನ್ ಬೋಗಸ್ ಬಿಲ್ ಮಾಡ್ತಾರಪ್ಪ, ನಮಗೆ ಬೇಕಲ್ಲ. ಇದೇನಪ್ಪ, ನಮ್ಮ ಕುಂಬಾರ ಮಾರಮ್ಮ ಮೈಗೆ ಪೌರ್ ವಾಶನ್ ಬರಕ ಇದು ನಮ್ಮ ಗುಬ್ಬಳ್ಳಿ ಮಾರಮ್ಮ ಮತ್ತೆ ಮೈ ಕೊಡ್ಕೊಳ್ಳೋ ಸಿಯಾಂಡ್ ವಾಶಿನ. ಇದು ನಮ್ಮ ಕುರುಬರು ಶಿವ ಮಚ್ಚೆ ತುಟಿಗೆ ಬಡ್ಕೊಳ್ಳೋ ಲಿಪ್ಸ್ಟಿಕ್ ವಾಶಿನ. ಇದು ಈ 3 ವಾಶಿನ ಒಂದೇ ಸಮನೆ ಗಮ್ ಅಂತ ಹರಡಬೇಕಂದ್ರೆ ಈ 3 ಉಪಯೋಗಿಸಿರೋ ಯಾವುದೋ ಒಂದು 21ನೇ ಶತಮಾನದ ಮಾಡಲ್ ಮೋಹಿನಿ ಬರಕಚ್ಚ ಅಂತ ಕಾಣ್ತದೆ. ಈ ಹೆಂಗಸರು ವಾಸನೆ ಕಂಡು ಹಿಡಿಯೋದ್ರಾಗ ನಮ್ಮ ಮೂಗು ಯಾವ ನಾಯ ಮುಗಿಗೆ ಕಡಿಮೆ ನೋಡ್ರಿ. ಅಂದುಕೊಂಡಂಗೆ ಯಾವುದೋ ಒಂದು ಹೊಸ ಹುಡುಗಿ ಎದ್ದುವ ತದ್ದುವ ಅರ್ಧ ಮರ್ದ ಬಟ್ಟೆ ಹಾಕೊಂಡು ಈ ಕಡೆನೇ ಬರಕಚ್ಚ. ಈ ದೇವರು ಸೃಷ್ಟಿಸಿರೋ ಈ ಮಾನವ ಕುಲರ ಈ 2 ಜಾತಿ ಹೆಣ್ಣು ಜಾತಿನ ಕಂಡ್ರ ನಮ್ಮ ತೀರ 20 HP ಕರೆಂಟಿನ ಮೋಟ್ರ ತಿರುಗಿದಂಗ ಗಿರ್ರ ಅಂತ ತಿರುಗಿ ತಾಳ ತಟ್ಟಿ ತಬಲ ಬಾರಿಸ್ತಂಗ ಡಬ ಡಬ ಅಂತ ಬಾರಿಸ್ತದ. ಮನಸ್ಸು ಬಾರಿಸಿದಾಗ ಕನಸಿನ ನನಗೆ ಬಂದೇ ಬಿಟ್ಲು. ಬರ್ಲಿ ಇವತ್ತೊಂದು ರಾತ್ರಿ ಚಿಕ್ಕ ಏನನ್ನು ಮಾಡಿ ಕೇಳಿಬಿಡ. ನಿಲ್ಲಿಸಿ ನಿಮ್ಮ ಗಾಡಿನ. ರೀ ಮಿಸ್ಟರ್, ಯಾರೀ ನೀವು? ದಾರಿಯಲ್ಲಿ ಒಂಟಿಯಾಗಿ ಹೋಗುತ್ತಿರುವ ಹೆಣ್ಮಗಳಿಗೆ ಅಡ್ಡವಾಗಿ ನಿಂತಿದ್ದೀರಲ್ಲ, ಯಾರು ನೀವು? ನಾವಿಲ್ಲ ಬಸಣಿಕೆ ಅನ್ಮಾರ. ಹೆಚ್ಚೆಚ್ಚಿಗೆ ನಮ್ಮ ಮನೆ ಕಳ್ತಂಗ ಜಾಸ್ತಿ ಹಾಕಚ್ಚ. ಹೊರಗೆ ಜೋಳ ಇಟ್ರ ಜೋಳ ಹೊರ್ತಾರೆ ಮುಂಡ್ರೆ ನಾನು ಹೊರಗೆ ಹತ್ತಿಟ್ರ ಹತ್ತಿ ಹೊರ್ತಾರೆ. ಮರಿದ್ರಂತ ಮರಿ ಲವರಿಗೆ ಕೊಟ್ಟು ತಂದೆ ತಾಯಿ ಕಳ್ತನಾಗ್ಯವ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲ ಗಾಡಿಗಳನ್ನು ಚೆಕ್ ಮಾಡಿ ಕೈ ಬಿಡೋದು. ಅದ್ರಾಗ ಸರಕಿರ್ಲಿ ಹರಕಿರ್ಲಿ. ಅಂದ್ರೆ ಏನ್ರಿ ನಿಮ್ಮ ಕಣ್ಣಿಗೆ ನಾನು ಗಾಡಿ ಕಂಡಾಗ ಕಾಣ್ತಾ ಇದ್ದೀನಿ? ಹೆಂಗ ಕಾಣಿಸೋದಿಲ್ರಿ, ಮೈಗೆ ಬಿಗಿಯಾದ ಬಟ್ಟೆಯನ್ನು ತಪ್ಪಿಕೊಂಡು ಮೊಣಕಾಲು ಕಡೆಗೆ ಹಾಕಿಕೊಂಡು ಮೈಗೆ ಬಿಗಿಯಾದ ಬಟ್ಟೆಯನ್ನು ತೊಟ್ಟು ದೇಹದ ಅಂಗಾಂಗಗಳನ್ನು ಉಚ್ಚರಿಸುವ ರೀತಿಯಲ್ಲಿ ಮುಗಿಸುವಂತ ನಡೆದಿರೋ ನಿಮ್ಮಂಥವರನ್ನ
ಕಡಾಯಿಯಲ್ಲಿ ಹಾಕಿ ಕೆಂಪು ಕರೆದು ಇನ್ನವರೆಗೂ ನಮ್ಮ ತಲೆಗೇರಿದ ಹುಚ್ಚು ಹೆಂಗಿಲ್ಲ. ಏನ್ರಿ ನಿಮ್ಗೇನಾದ್ರೂ ತಲೆಗಿಲಿ ಕೆಟ್ಟಿದೇನ್ರಿ? ಅಲ್ಲ ಹುಚ್ಚಿಡಿದವ್ರ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಒಂದೇ ಮಾತಲ್ಲಿ ಹೇಳ್ತೀರಿ, ಚೆನ್ನಾಗಿ ಕೇಳಿ. ನಿಮ್ಮಂತ ಅವಿವೇಕಿಗಳಿಗೆ ಏನು ಗೊತ್ತಾಗಬೇಕೋ ಆಧುನಿಕತೆಯ ಅರಿವು. ಕಡಿಮೆ ಬಟ್ಟೆ ಧರಿಸಿಕೊಂಡು ಹೆಚ್ಚಿನ ಸೌಂದರ್ಯ ತೋರಿಸುವುದೇ ಇಂದಿನ ಫ್ಯಾಷನ್. ಫ್ಯಾಷನ್ ಅಂತ ಹೇಳಿ ದಿನ ಕೀಟ ಬಟ್ಟೆ ಕಡಿಮೆ ಮಾಡಿದೆ ಅಂದ್ರ ಕೊನೆಗೆ ಒಂದು ಬರೇ ಬತ್ತು. ಹೋಗ್ಲಿ ಬಿಡ್ರಿ, ಈ ಊರಿಗೆ ಹೊಸ ಮುಖ ನೀವು. ನಿಮ್ಮ ಜೋಡಿ ನಮಗೆ ಯಾಕೆ ಜಗಳ ರೀ? ತಾರುಣ್ಯವತಿ ಮನದ ಹಂಗಾಗಾರ್ತಿ. ನಿಮ್ಮ ಪರಿಚಯವನ್ನು ಈ ಊರ ನಾಗರಿಕನಾದ ನಾ ಬಾಹುಬಲಿಗೆ ಮಾಡಿಕೊಡುದಿಲ್ವೇ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗ್ರಿ. ಕೋಪ ಮಾಡಿಕೊಳ್ಳದೆ ನಿಮ್ಮ ಮಧುರವಾದ ಹೆಸರನ್ನು ಹೇಳ್ರಿ ಯುವತಿ. ಅಧಿಕ ಪ್ರಸಂಗಿ. ಅದಕ್ಕೆ ಪ್ರಸಂಗಿ ತುಂಬಾ ಮಾಡೋ ಹೆಸರು ನಿಮ್ಮಪ್ಪ ನಿಮ್ಮ ಕಷ್ಟಪಟ್ಟಿಟ್ಟಾರೆ. ಉದ್ಯೋಗ ಯಾವುದು? ಒಳ್ಳೆಯ ಉದ್ಯೋಗ. ನಿಮ್ದು ಊರು ಯಾವುದು? ನಾಚಿಕೆ ಮರ್ಯಾದೆ ಇಲ್ದವನೇ. ಯವ್ವ ಇದು ಬೇರೆ ಐತೆ. ಇದು ತಾಲೂಕಿನಲ್ಲಿ ಇದ್ರ ಸ್ವಲ್ಪ ಹೇಳವ. ಮೂರ್ಖ, ಈ ತಾಲೂಕಿನ ಹೆಸರು ನಾವು ಕೇಳಿಲ್ವಲ್ಲ, ಅದಕ್ಕೆ ಪ್ರಸಂಗಿ. ಮಾತಿಗೆ ನನಗೆ ಯಾಕೋ ಅಧಿಕ ಪ್ರಸಂಗಿ ಅಂತ ಕರೀತಾ ಇದೀಯಾ? ನನ್ನ ಹೆಸರು ಲಾವಣ್ಯ ಅಂತ. ಲಾವಣ್ಯ? ಯವ್ವ ಇಂಥ ಮಧುರವಾದ ಹೆಸರನ್ನು ಇಟ್ಟುಕೊಂಡು ಹೆಸರು ಹೇಳಲಿಕ್ಕೆ ಯಾಕ್ರಿ ಸಂತೋಷ ಪಡ್ತೀರ ರೀ? ಹೋಗ್ಲಿ ಬಿಡ್ರಿ, ನಿಮ್ಮ ಜೋಡಿ ನಮ್ಗೆ ಯಾಕೆ ಜಗಳ ರೀ? ತಾರುಣ್ಯವತಿ ಮನದ ಮೋಗರ್ತಿ. ಏನು ಏನಿಲ್ರಿ, ಮತ್ತೆ ನಿಮ್ದ್ಯಾಕೆ ಕೆಳಗ್ ಬಿಡಿಸ್ಕೊಂಡ್ರಿ? ಅದು ಬೆಳತಾನೆ ಎದ್ದೈತಿ ಮಕ್ಕೊಂಡ್ಬಿಡ್ತೀವಿ. ಏನ್ರಿ ಏನ್ ಅಸಂಗತವಾಗಿ ಮಾತಾಡ್ತೀರಿ ನೀವು ದಾರಿಯಲ್ಲಿ? ನೋಡ್ರಿ, ನಾನು ಈ ಊರಲ್ಲಿ ನಾಗರಾಜ್ ಅವ್ರ ಮನೆಗೆ ಬಂದಿದ್ದೀನಿ. ಅಯ್ಯೋ ನಾಗರಾಜರ ಅತಿಗಳೇ ತಾವು ತಮ್ಮನ ಕೆಳಗಿದಾಗ ತಪ್ಪ ಆಯ್ತಾವು. ನನ್ನನ್ನು ಕ್ಷಮಿಸ್ಬಿಡ ಯಾವ ನಮ್ಮವ್ರ ಮಾರ. ಯಪ್ಪ ದುರ್ಗಪ್ಪ, ಕೈ ಬಿಡು ಅವನೊಂದು. ಅಯ್ಯೋ ಯಾಕ್ರಿ ಕೈ ಬಿಡೋದು? ಭಾಳ ದಿನಕ್ಕೆ ಸಿಕ್ಕಿರಿ. ನೀವು ಕ್ಷಮಿಸ್ತೀನಿ ಎನ್ನುವರೆಗೂ ನಾನು ನಿಮ್ಮ ಕೈ ಬಿಡೋದಿಲ್ರಿ. ನೀವು ಇನ್ನೊಂದು ಸಲ ಹೇಳೋವರೆಗೂ ನಾನು ನಿಮ್ಮ ಕೈ ಬಿಡೋದಿಲ್ರಿ. ಹೆಣ್ಮಕ್ಳ ಕೈ ಕಂಡಿರೇ ಇಲ್ಲ ನೋಡಿ. ಕ್ಷಮಿಸಿದ್ದೇನೆ, ಹೋಗ್ಲಿ ಬಿಡಿ. ಅಂದಾಗೆ ನಿಮ್ಮ ಊರಿನ ಪರಿಚಯ ಮಾಡ್ಕೊಡ್ತೀರೇನ್ರಿ ನನಗ? ನಮ್ಮೂರ ಪರಿಚಯ ಬೇಕೇನ್ರಿ ನಿಮಗ? ಹೌದು. ಆಚರಣೆ ವಸಂತಿ ಗ್ರಹವಿಲ್ಲ, ಊಟಕ್ಕೆ ಸರಿಯಾದ ಉಪಹಾರ ಗ್ರಹವಿಲ್ಲ. ನನ್ನ ಬಿಟ್ಟು ಸಹಕಾರಕ್ಕೆ ನಮ್ಮೂರಾಗ ಯಾವ ಹುಡುಗರನೇ ಇಲ್ಲ. ಹೋಗ್ಲಿ, ನಿಮ್ಮ ಊರಲ್ಲಿ ನೋಡುವಂತ ಐತಿಹಾಸಿಕ ಸ್ಥಳ ಯಾವುದು? ಐತೆ ನಮ್ಮೂರು ಸುಡುಗಾಡಿ. ಸಾವಿರಾರು ವರ್ಷಗಳಿಂದ ನಮ್ಮೂರ ಹೆಣಗಳಲ್ಲಿ ಸತ್ಯ ಹೆಣಗಳು ಲಬ್ಬ 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 ಅಂತ ಒಯ್ಯಂತ ಸುಡುಗಾಡಿಗೆ ಕುಣಿಯಾಗಿಡೋದು ಕುಣ್ಕಂತ ಬರೋದು. ಅದು ಒಂದೇ ನೋಡ್ರಿ ಪುರಾತನ ಐತಿಹಾಸಿಕ ಸ್ಥಳ. ಭಾರಿ ಅದ ಬಿಡ್ರಿ. ಅಂದಾಗೆ ನಿಮ್ಮ ಊರಿನ ಜನಸಂಖ್ಯೆ ಎಷ್ಟು? ಯಾಕೆ ಕೇಳ್ತೇವು? ಮೊದ್ಲು 5,000 ಇದ್ದೀವಿ. ಈಗ ನಮ್ಮೂರ ಹೆಣ್ಮಕ್ಳು ಬೇವ್ರಿಗೆ ಕೊಟ್ಟಿರ್ತೀವಲ್ಲ, ಅವು ದಂಡೇರಿ 3 ವರ್ಷ ಗಂಡ್ರ ಮಳೆ ಬಾಳೆ ಮಾಡಿದ್ವನು ಗಂಡ್ರ ಮಕ್ಕಳು ಎಲ್ಲ ಕರ್ಕೊಂಬಂದು ನಮ್ಮೂರಿಗೆ ಟೆಂಟ್ ಹಾಕ್ಬಿಟ್ಟು. ಹಂಗಾಗಿ 7,000 ಮನುಷ್ಯರು, 700 ನಾಯಿಗಳು, 4,000 ಯಜ್ಞಗಳು, 3,000 ಇಲುಗಳು, ದನ ಕುರಿ ಎಲ್ಲ ಸೇರಿ 3,000, ಒಟ್ಟು 16,700 ನೋಡ್ರಿ. ಅಂದಾಗೆ ಪುರುಷರ ಚಟುವಟಿಕೆಗಳೇನು? ಪುರುಷರ ಚಟುವಟಿಕೆ ಕೇಳಕೋಬೇಡಿ, ಇನ್ನು ಹೆಣ್ಮಕ್ಳು ಕೇಳಿ ಹೇಳ್ತೀನಿ. ಬರೇ 6 ತಾಸು ಅವ್ರ ಮೇಲೆ ಚಾಡಿ ಹೇಳೋದು. ಹತ್ತಿ ಬಿಡ್ಸಕ್ಕೆ ಹೋಗಿರ್ತಾರಲ್ಲ, ಅಲ್ಲ ಗಂಗಮ್ಮಕ್ಕ ಅದೇ ಕನಕಪ್ಪನ ಮಗಳು ಮೊನ್ನೆ ಮದುವೆ ಮಾಡಿ ಕೊಟ್ರಲ್ಲ, ಅಲ್ಲ ಮದುವೆ ಆಗಿ 2 ತಿಂಗಳಾಗಿ ಆಗಲಾಗಿ 3 ತಿಂಗಳು ಅಂತ. ಹೋಗಲ್ ಬಿಡ, ಯಾಕೆ ನಿನಗೆ ಹಾಕ್ಬೇಕದು? ನಾನು ಅವ್ರನ್ನು ಅದೇ ಓಣ್ಯಾಗ ಬಾಳೆ ಮಾಡಿ ಇನ್ನು ಏನವ ಗಾಡಕ್ಕೆ ಬಂದನು ಒಂದ ಓಣಿಟ್ಟಲ್ಲಿ ನೋಡಕೈತಿ. ಇಷ್ಟೊತ್ತಿಗೆ ಯಾಕೆಂದು ಡೆಲಿವರಿ ಆಗಬೇಕಿತ್ತು. ಹೋಲಿ ಬಿಡ್ರಿ, ನಿಮ್ಮ ಊರಿನ ಆಹಾರವೇನು? ನಮ್ಮ ಬಸಯ್ಯನ ಹೋಟೆಲ್ದಾಗ ಒಗ್ಗರಣೆ ಮಿರ್ಚಿ ಚಾ ಕುಡಿಯೋದು, ಅಕಸ್ಮಾತ್ ಬೋರ್ ಮುಟ್ಟ ಇಸೋದು. ಅಂದ ಹಾಗೆ ಈ ಊರಲ್ಲಿ ಮುಖ್ಯವಾದ ವ್ಯಾಪಾರ ಏನ್ರಿ? ವ್ಯಾಪಾರ ಏನಿಲ್ರಿ, ಜೋಳಿಗೆರೆಗೆ ಇಸ್ಪಟ್ ಆಡೋದ, ಸೋತ ಕವಡಿ ಪೋತಳ ಬಂದು ಹೋಸಿ ಬರ್ಸದ. ಅದು ಓಪನ್ ಫೇಲ್ ಆಯ್ತಂದ್ರ ಇಲ್ಲಿ ಸಿಗರೇಟು ಸರಾಯಿ ಮಾರ್ಕೊಂತ ಊರಕ್ ಕುಂದ್ರದ. ಇನ್ನು ಕೊನೆಯದಾದ ಪ್ರಶ್ನೆ, ನಿಮ್ಮ ಊರಿನಲ್ಲಿ ಮುಖ್ಯವಾಗಿ ಉತ್ಪಾದನೆ ಏನ್ರಿ ಮಾಡ್ತೀರಾ? ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ ನೋಡ್ರಿ. ಇವತ್ತು ಶಿವರಾತ್ರಿ ಐತಾರಂತ ಇವತ್ತು ಮಂದಿ ಇಲ್ಲಿ ಕುಂತಾರ. ಇಲ್ಲಾಂದ್ರೆ ಮನ್ಯಾಗ ಕೊಯ್ 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 ಅಂತ ಮಕ್ಕಳು ನಡೆಯೋದು ನಮ್ಮೂರಿನ ಮುಖ್ಯ ಉತ್ಪಾದನೆ ನೋಡ್ರಿ. ಏನ್ರಿ ಶೆಟ್ರಿ, ಎಷ್ಟು ಮಜವಾಗಿ ಮಾತಾಡ್ತಿರಲ್ರಿ ನೀವು. ಅಯ್ಯೋ 10 ನಿಮಿಷದಾಗ ನಿಮಗೆ ಎಷ್ಟು ಮಜಾ ಆಗೈತೆ ಅಂದ್ರ ನನ್ನ ಜೊತೆ
ಒಂದ ದಿನ ಕಳೀರಿ ಅಷ್ಟ್ರಾಗಿ ನೀವು ನಕ್ಕು 3 ತಿಂಗಳು ನೆನೆಸಿಗುವಂತ ಕನಿಷ್ಠ ಪಕ್ಷ 9 ತಿಂಗಳ ತನಕ ಮರೆಯಲಾಗುವಂತ ಮಜಾ ಮಾಡಿರಲಿಲ್ಲ ಅಂದ್ರ ನನ್ನ ಹೆಸರು ಶಕ್ತಿನೇ ಅಲ್ಲ. ಈ ಹಾಫ್ ಚಡ್ಡಿ ಮೇಲೆ ಬಂದಾಗ ಗೊತ್ತಾಯ್ತು ನೀ ಎಲ್ಲದಕ್ಕೂ ತಯಾರಾಗಿ ಇಲ್ಲಿಗೆ ಬಂದಿ ಅಂತ ಹೇಳಿ. ಅಂದಾಗೆ ಶೆಟ್ರೆ, ನಾನು ಇನ್ನೊಂದು ಸಲ ಕೆಲಸ ಬಿಡು ಮಾಡ್ಕೊಂಡು ಬರ್ತೀನಿ. ಆವಾಗ ಒಂದು ಇಡೀ ದಿನ ನಿಮ್ಮ ಜೊತೆಗೆ ಕಳಿತೀನಿ, ನೀವೇನು ಚಿಂತೆ ಮಾಡಬೇಡಿ. ಒಂದು ದಿನ? ಹೌದು. ಒಂದು ದಿನ ಅಂದ್ರೆ ನನ್ನ ಕೈ ಸ್ವತ್ತ ಓದಿದ್ದು. ಯಾಕ್ರಿ ಏನ್ ಮಾತಾಡ್ತಿದ್ದೀರಾ? ಈಗ ಹೇಳಿದ್ರ ಸರಿ ಬಿಡಿ. ಹಾಗಾದ್ರೆ ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು, ಟೈಮ್ ಆಗ್ತಾ ಇದೆ, ನಾನು ಇನ್ನು ಹೋಗಿ ಬರ್ತೀನಿ. ಹೋಗಿ ಬಿಡ್ತೀಯ? ಅಯ್ಯೋ ಹೋಗ್ಲೇಬೇಕಲ್ರಿ. ಹೆಂಗ್ರಿ ನಿಮ್ಗೆ ಬಾಯಿಂದ ಹೋಗಂತ ಅನ್ನೋದು? ಹಾಗಾದ್ರೆ ಇನ್ನು ಇಲ್ಲೇ ಇರು ಅಂತೀರಾ? ಟೈಮ್ ಆಗಿದ್ರಿ. ಹಾಫ್ ಚಡ್ಡ ನಾಗಪ್ಪ ಮನುಷ್ಯ ಅಂದ್ರಿ ಸ್ವಲ್ಪ ತಂಪತ್ತೆ ಎಬ್ಸಿ ಹೋಗ್ರಿ. ಆಯ್ತು ಬರೀ ಎಬ್ಬಿಸೇ ಹೋಗಿ ಜಾಡ್ಸ್ರಿ. ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಸಳ ಧೂಳ ಹೌದು ಮಾವ ಅಂದರ ಮುತ್ಯ ಎದ್ದು ನಿಂತು ಹೊಡಿತನ ಸೀಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ಹತ್ತದ ಕುಣಿತಾಳ ಜಿಗಿತಾಳೋ ಈಗ ಜಿಗಿತಾಳ ಜಿಂಗಿ ಜಿಗದಂಗ ಜಿಗಿತಾಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ಹತ್ತದ ಕುಣಿತಾಳ ಜಿಗಿತಾಳೋ ಈಗ ಜಿಗಿತಾಳ ಜಿಂಗಿ ಜಿಗದಂಗ ಜಿಗಿತಾಳ ಮೇಕಪ್ ಮಾಡಪಾಕ ಮಾಡತಾಳ ಹುಡುಗಿ ಬರೋಬ್ಬರಿ 1.5 ತಾಸ ಇಕ್ಕಿಯ ಮೇಕಪ್ ನೋಡಿ ಹೆದರಿ ಓಡೈತಿ ಮುಂದೆ ಬರು ಕೂಸ ಪೌಡರ್ ನೀ ಹಚ್ಚು ಪೌಡರ್ ಕ್ಯಾರಂ ಬೋರ್ಡ್ ಆಡ್ತಾರ ನಮ್ಮ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟೇವ ಸುಂದರ ಪೌಡರ್ ನೀ ಹಚ್ಚು ಪೌಡರ್ ಕ್ಯಾರಂ ಬೋರ್ಡ್ ಆಡ್ತಾರ ನಮ್ಮ ಹುಡುಗೂರ ನಾವು ಹುಡುಗೂರ ಹುಟ್ಟುವಾಗ ಹುಟ್ಟೇವ ಸುಂದರ ಹುಡುಗರ ಹಂಗ ಫ್ಯಾಷನ್ ಮಾಡಾಕ ತಂದಾಳ 16 ಡ್ರೆಸ್ ಒಂದೊಂದು ಡ್ರೆಸ್ನ್ಯಾಗ ಒಂದೊಂದು ತರ ಕನತೈತ್ರೋ ಈ ಪೀಸ ಸೋ ನೈಸ ನೀ ಸೋ ನೈಸ ಏನಾಗಿತ್ತ ನಿನ್ನ ಡ್ಯಾನ್ಸ ಸೋ ನೈಸ ನೀ ಸೋ ನೈಸ ಗಿಚ್ಚ ಗಿಲ್ಲಿ ಗಿಲ್ಲಿ ನಿನ್ನ ಡ್ಯಾನ್ಸ ಸೋ ನೈಸ ನೀ ಸೋ ನೈಸ ಏನಾಗಿತ್ತ ನಿನ್ನ ಡ್ಯಾನ್ಸ ಸೋ ನೈಸ ನೀ ಸೋ ನೈಸ ಗಿಚ್ಚ ಗಿಲ್ಲಿ ಗಿಲ್ಲಿ ನಿನ್ನ ಡ್ಯಾನ್ಸ ಇವನೊಬ್ಬ ನನ್ನ ಜೀವನದಲ್ಲಿ ಸದಾ ಚುಚ್ಚುತ್ತಿರುವ ಮುಳ್ಳು. ತೋಳವನ್ನ ಕಂಡಂತೆ ಕುರಿ ಹೇಗೆ ಮನದಲ್ಲಿ ನಡುಕು ಹುಟ್ಟುತ್ತೋ ಅದರಂತೆ ಈ ಚಾಣಕ್ಯನನ್ನು ಕಂಡೊಡನೆ ನನ್ನ ಮನದಲ್ಲಿ ನಡುಕು ಹುಟ್ಟಲು ಪ್ರಾರಂಭಿಸುತ್ತೆ. ನಾಟ್ಯ ಪ್ರವೀಣರಾಗಬೇಕೆಂದು 100 ಆಸೆಗಳನ್ನು ಇಟ್ಟುಕೊಂಡು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದೆ. ಹಾರಾಡ್ತಾ ಇದ್ದ ಈ ಹೆಣ್ಣು ಹಕ್ಕಿಯನ್ನ ಕದ್ದು ತಂದು ನನ್ನ ಶೀಲವೆಂಬ ರೆಕ್ಕೆಯನ್ನ ಕತ್ತರಿಸಿ ಹಾಕಿಬಿಟ್ಟ ರಾಕ್ಷಸ. ರೆಕ್ಕೆಯನ್ನ ಕಳೆದುಕೊಂಡ ಈ ಹಕ್ಕಿ ಇತ್ತ ಬದುಕಲು ಬಾರದು, ಇತ್ತ ಸಾಯಲು ಬಾರದು.
ಬಂಧನದಲ್ಲೇ ಬಂಧಿತವಾಗಿದೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಈ ಬಂಧನವನ್ನ ಮುರಿಯಬೇಕಾದ್ರೆ ನಾನು ಯಾವುದಾದ್ರೂ ಒಂದು ವಿಷಯವನ್ನ ನಿರ್ಧರಿಸಲೇಬೇಕು. ಮನದ ಮಲ್ಲಿಗೆ ಎಂದು ಮನದಿ ಭ್ರಮರವನ್ನು ಆಕರ್ಷಿಸಲು ಅರಳಿ ಏರು ಯೌವನದ ಈ ಹೆಣ್ಣು ಈ ಚಾಣಕ್ಯನ ಸಾಮೀಪ್ಯದಿ ಸೇರಲು ನಿಂತಿರಬಹುದೇ? ಲಾವಣ್ಯ, ಮನ ಮೋಹಕ ಭಂಗಿಯಲ್ಲಿ ಅದಾವ ನೋಟಕನನ್ನು ಹಿರಿಯಲು ನಿಂತಿರುವೆ. ನೋಡಿ, ಪ್ರತ್ಯಕ್ಷವಾಗಿ ನಾನು ನಿಮ್ಮನ್ನೇ ಕಾಣಲೆಂದು ಇಲ್ಲಿಗೆ ಬಂದೆ. ಲಾವಣ್ಯ, ನಿನ್ನನ್ನೊತ್ತು ತಂದಾಗಿನಿಂದಲೂ ಕತ್ತೆತ್ತಿಯ ನೋಡದೆ ನೀನು ನನ್ನ ಬರವನ್ನಾಚಿಸಿ ನಿಂತಿರುವಿ ಎಂದರೆ ಇಂದು ನಿನ್ನ ಅನುರಾಗದ ದುಂಬಿಗಾಗಿ ಅರಳಿ ಕಾದಿರಬಹುದೇ? ಅಲ್ಲ, ಆಡಿಕೊಂಡಿದ್ದ ಈ ಹೆಣ್ಣು ಗಿಳಿಯನ್ನ ಕದ್ದು ತಂದು ಕಂಡವರಿಗೆ ಸ್ವಾಗತ ಹೇಳಲು ನನ್ನನ್ನ ಪಂಜರದಲ್ಲಿಟ್ಟಿದ್ದೀರಲ್ಲ, ಇದಕ್ಕೆ ಕಾರಣ ಏನು ಎಂಬುದನ್ನ ನಾನು ಅರಿತುಕೊಳ್ಳಲೇ? ಚಾಣಕ್ಯ ಕಾರಣವಿಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕುವುದಿಲ್ಲ. ಅಂದು ನಿನ್ನಣ್ಣನ ಮೇಲಿನ ದೇಶಕ್ಕಾಗಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಲೆಂದು ನಿನ್ನ ಮನೆಗೆ ಬಂದ ನನ್ನ ಸೇಡು ನಿನ್ನ ಸೌಂದರ್ಯಕ್ಕೆ ಶರಣಾಯಿತು. ಈ ನಿನ್ನ ಮೋಹಕ ರೂಪವೇ ನೀನು ಜೀವಂತವಾಗಿರಲು ಕಾರಣ. ನನ್ನ ಗಂಡನಾಗ್ತೀನಂತ ಹೇಳಿ ಈ ನನ್ನ ಮನದ ಮಡಿಕೆಯಲ್ಲಿ ಭರವಸೆಯ ನೀರನ್ನ ಕುದಿಸಿ ಭವಿಷ್ಯತ್ತಿನ ಆಸೆಯ ಅಕ್ಕಿಯನ್ನ ಹಾಕಿ ಪ್ರೇಮದ ಉಪ್ಪನ್ನ ಬೆರೆಸಿ ಅನುರಾಗದ ಅನ್ನವನ್ನ ಮಾಡಿ ನನ್ನದರದ ಹಾಲು ಉದರದ ಸಿಹಿ ಜೇನನ್ನ ಬೆರೆಸಿ ಈ ದೇಹದ ಮೃಷ್ಟಾನವನ್ನ ಉಂಡಂತ ದೊರೆ ನೀನು ಉಂಡು ಬಿಟ್ಟ ಈ ಎಂಜಲ ಎಡೆಯನ್ನ ಮರುಳ ಮಾತುಗಳಿಂದ ನಾಗರಾಜನಿಗೆ ಒಪ್ಪಿಸಿದ್ಯಲ್ಲ, ಯಾಕೆ? ಈ ನಿಮ್ಮ ತಾಳಿ ಇಲ್ಲದ ಹೆಂಡತಿಯನ್ನ ಕಂಡ ಗಂಡಸರಿಗೆ ಒಪ್ಪಿಸುವಷ್ಟು ಹೀನವಾಗಿದೆ ಈ ನಿಮ್ಮ ಗಂಡಸುತನ. ಏದಂತದ ಸ್ತ್ರೀ ರಕ್ತವೇ, ನಾನು ಆ ನಿನ್ನ ನೀತಿಯ ಪುರಾತನ ಪತಿಯಲ್ಲ. ಪ್ರತಿಯೊಂದು ಕೆಲಸವನ್ನು ಲಾಭಕ್ಕಾಗಿ ಮಾಡವನ್ನವ ವಿಗದ ಅಧಿಪತಿ. ನೋಡು ಲಾವಣ್ಯ, ಹುಚ್ಚು ಯೋಚನೆಗಳ ಬಿಟ್ಟು ವಿವೇಕದಿ ವೇಚಿಸು. ನಾಗರಾಜನ ಮನೆಯಲ್ಲಿ ಅವನ ಪೂರ್ವಜರು ಪೂಜಿಸುವ ಆ ಶಿವನ ವಿಗ್ರಹ ಅಲಂಕಾರವಾಗಿದೆಯೇ? ಆ ವಿಗ್ರಹದ ಒಡಿತನ ನನ್ನದಾಗಿರಬೇಕು. ಅದನ್ನು ನೀನು ನಿನ್ನ ರೂಪದಿಂದ ಅಪಾರಿಸಿ ತರಬೇಕು. ಆದ್ರೆ ಕೇವಲ ಹಣದ ಆಸೆಗಾಗಿ ಅದಕ್ಕೆ ಬಲಿಯಾಗಿ ನಿಮಗೆ ಹೆಂಡತಿಯಾಗಿ ಬರಬೇಕಾಗಿದ್ದ ನಾನು ಕಂಡ ಗಂಡಸರಿಗೆ ಸೂಳೆಯಾಗಿ ಬಾಳು ಅಂತ ಹೇಳ್ತಾ ಇದ್ದೀರಾ? ಸತಿ ಸೂಳೆ ಎಂದು ನನ್ನ ಮುಂದೆ ಉಚ್ಚರಿಸಬೇಡ ಹೆಣ್ಣು. ಈ ಕಾರ್ಯ ಮುಗಿದೊಡನೆ ಯಾವತ್ತಿದ್ದರೂ ಈ ಚಾಣಕ್ಯ ನಿನ್ನವನು. ಆ ಅಮೂಲ್ಯ ವಿಗ್ರಹ ನಮಗೆ ದಕ್ಕಿದೊಡನೆಯೇ ಈ ದರಿಯಲ್ಲಿ ನಿನಗಾಗಿ ಪ್ರೇಮದ ರಮಣಿಯನ್ನು ನಿರ್ಮಿಸಿ ನಿನ್ನ ಸೇವೆಗೆ 106 ದಾಸಿಯರನ್ನಿಟ್ಟು ನಿನ್ನನ್ನು ಮುತ್ತು ರಕ್ತಗಳಿಂದ ಅಲಂಕರಿಸಿ ನನ್ನ ಹೊಸ ಸ್ವರ್ಗದ ರಾಣಿಯನ್ನಾಗಿ ಮೆರೆಸುವೆ. ಹಾಗಾದ್ರೆ ಈ ಮಾತನ್ನು ನಾನು ಸತ್ಯವಾಗಿ ನಂಬನೆ? ಆ ಶಿವನಾಣೆಯಾಗಿಯೂ ನಂಬು. ಹೊಳೆ ದಾಟಿದ ಮೇಲೆ ಕೈ ಬಿಡೋದಿಲ್ಲ ತಾನೆ? ನೋಡು, ನಂಬು ಎಂದು ಒಂದು ಸಲ ಹೇಳುವೆ. ನೀನು ನಂಬದಿದ್ದರೆ ನನ್ನ ಕ್ರೂರ ಹಮ್ಮನು ನನ್ನನ ಶಿರಸ್ಸನ್ನು ಛೇದಿಸುತ್ತೆ. ಬೇಡಿ ಚಾಣಕ್ಯ, ದಯವಿಟ್ಟು ಅಂತ ಸಾಹಸಕ್ಕೆ ಮಾತ್ರ ಕೈ ಹಾಕಬೇಡಿ. ಈಗಾಗಲೇ ನನ್ನ ಹೆತ್ತ ತಾಯಿಯನ್ನ ಕೊಲೆ ಮಾಡಿದ್ದೀರಾ. ಅದು ಅಲ್ಲದೆ ನಮ್ಮಣ್ಣ ಕರ್ತವ್ಯ ಪಾಲನೆಗೋಸ್ಕರ ನಿಮ್ಮನ್ನ ಬಂಧಿಸಿದ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಸಂಸಾರವನ್ನೇ ನಾಶ ಮಾಡಿದ್ದೀರಾ. ದಯವಿಟ್ಟು ಇನ್ನು ಮೇಲೆ ನಮ್ಮಣ್ಣನನ್ನ
ಪಾಲಾದ್ರೆ ಈ ನನ್ನ ಶೀಲ 10 ನಾಯಿ ನರಿಗಳ ಪಾಲಾದ್ರೂ ಚಿಂತೆ ಇಲ್ಲ. ನಮ್ಮ ಅಣ್ಣನನ್ನ ಏನು ಮಾಡ್ಬೇಡಿ, ಬೇಕಾದ್ರೆ ನಿಮ್ಮ ಕಾಲು ರಂಬೆಯ ರೂಪ, ಮೇನಕೆಯ ಮಾಟ, ಊರ್ವಶಿಯ ಒಲಪು ಪಡೆದಿರುವ ನಿನ್ನಂತ ಸುಂದರಿಯು ಮನಸ್ಸು ಮಾಡಿದರೆ ಗುಡಿ ನೋಟವೇ ಕಾರ್ಯ ಸಾಧಿಸಬಹುದು. ಲಾವಣ್ಯ, ದೇವ ಕನ್ಯೆಯರು ದೇಹ ಸಂಪತ್ತನ್ನು ಹೊಂದಿರುವ ನೀನು ಸಿರಿ ಸಂಪತ್ತು ಹೊಂದಿರುವ ನಾಗರಾಜನಿಗೆ ನಿನ್ನ ಕೆಮ್ಮಣ್ಣದ ಮೈರುಚಿಯೇ ಹಚ್ಚಿ ಅವನನ್ನು ಸಂಪೂರ್ಣ ಉಚ್ಚನನ್ನಾಗಿ ಮಾಡಿ ಆ ಬಂಗಾರದ ಶಿವನ ವಿಗ್ರಹದ ಸ್ಥಳ ಹರಿತು ಅದನ್ನು ಲಪಾಟಿಸಿಕೊಂಡು ಓಡಿ ಬಂದರೆ ಈ ಚಾಣಕ್ಯ ಅಜೀವ ಪರ್ಯಂತ ನಿನ್ನ ದಾಸವೆಂದುಕೊಳ್ಳಿ. ಒಂದು ವೇಳೆ ಆ ನಾಗರಾಜ ನನ್ನನ್ನ ಮೋಹಕ ಒಳಗೆ ಮರಳಾಗದಿದ್ರಿ ಲಾವಣ್ಯ, ನಿನ್ನ ಸೌಂದರ್ಯದ ಬಗ್ಗೆ ನಿನಗೆ ಅರಿವೇ ಇಲ್ಲ. ನಿನ್ನ ಮೈಯ ಹಂದದ ಸುಂದರ ಕಿರಣಗಳಿಗೆ ಚಂದ್ರನೇ ನಾಚಿ ಮೋಡದ ಹಿಂದೆ ಮರಿಯಾಗುವಾಗ ಆ ಶ್ರೀ ಲಂಪಟ ನಾಗರಾಜನವ ಲೆಕ್ಕ. ಈ ನಿಮ್ಮ ಹೊಗಳಿಕೆ ಮಾತು ಅತಿಯಾಗ್ತಾ ಇದೆ. ನಡೆಯಿರಿ, ಹೋಗೋಣವೇ? ಹೋಗುವುದಕ್ಕೆ ಮೊದಲು ನಿನ್ನ ವಿರಹ ದೂರಿಯನ್ನು ನಿಲ್ಲಿಸಲೆಂದು ವರ ಬೀಳಲು ನಿನ್ನ ಇಂಪಾದ ಗಾನ.
ಬಡವರ ಬಾಳು ದೇವರಿಲ್ಲದ ಗುಡಿಯ ಗೋಳು ನಮಸ್ಕರಿಸುವರಿಲ್ಲ, ಇಲ್ಲಿ ಪುರಸ್ಕರಿಸುವರಿಲ್ಲ. ಸಲುಹುವ ಶಿವನೇ ವಿಧಿಯಾಗಿ ಮುರಿದಾಗ ಕೈಯಲ್ಲಿ ಹಿಡಿದಿರುವ ಹೂಮಾಲಿಯು ಹಾವಾಗಿ ಕಚ್ಚುವುದರಲ್ಲಿ ಇದು ಸಂದೇಹವೇ ಇಲ್ಲ. ಒಡ ಹುಟ್ಟಿದ ಹಣ್ಣನೇ ಹನಜನನ್ನು ದೂರ ತಡೆದಾಗ ಇತರರನ್ನು ಮುನಿದರೆ ಫಲವೇ. ಬಾಳು ಪದದಲ್ಲಿ ಬರೆದಿದ್ದು ಭೋಗಿಸಲೇಬೇಕಲ್ಲವೇ? ಕ್ಷಮಿಸಿ, ಅವಸರದಲ್ಲಿ ಆಗಾಯಿತು. ಏನಣ್ಣ, ದೊಡ್ಡ ವೇಷ ಬದಲಾಯಿಸಿದಂತೆ ಈ ಹಿಂದುಟ್ಟಿದ ತಮ್ಮನನ್ನೇ ಮರೆತು ಬಿಡುವಷ್ಟು ಮನಸ್ಸನ್ನು ಬದಲಾಯಿಸಿದ. ಕಂಡು ಕಾಣದ ಹಾಗೆ ಹೋಗುವ ನಿನಗೆ ನಾನು ಮಾಡಿದ್ದು ಕೆಟ್ಟದಾದರೂ ಏನಣ್ಣ? ಕಾರಣ ಈ ನಿನ್ನ ಮೋಸದ ಮೋಜಿನ ವಿಷಯಗೊಂಡದಿಂದೆದ್ದು ಮಲಿಯೆಂಬ ಮಮತೆಯ ಕಡಲಿಗೆ. ಚಂದ್ರು, ನಿನ್ನ ಏಕಾಂತವನ್ನು ಕೇಳಲು ನನಗಿಷ್ಟವಿಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ತೂಗುವ ವ್ಯಾಲಿಯಲ್ಲಿ ಕುಳಿತು ನಾನು ಒತ್ತಿಗೆ ತುತ್ತಿಗೆ ಗತಿ ಇಲ್ಲದೆ ಕತ್ತಿಯಂತೆ ದುಡಿದು ಮನೆಗೆ ಬರಲಿ. ಓಹೋ, ಹುಟ್ಟಿದ ಮನೆ ನಿನಗೆ ಕತ್ತಗಿಂತಲೂ ಕಡಿಯಾಯ್ತಲ್ಲವೇ? ಸುಖ ಸುಖವೆಂದು ಹಣದಿಂದಲೇ ಸುಖವನ್ನು ಕೊಳ್ಳುವ ಹೋಗಿನ ಸುಖ ಸಿಗವದೇ ವಿನಃ ಪವಿತ್ರವಾದ ಪ್ರೇಮವಲ್ಲ. ಈ ನಿನ್ನ ನಿರ್ಭಾಗ್ಯ ತಮ್ಮ ತಂಗಿಯನ್ನು ಹಾರೈಸಿ ಮನೆಗೆ ಬಂದಿರು. ನನ್ನ ಉಸಿರಿನವರೆಗೂ ನಿನ್ನನ್ನು ಮಾತ್ರ ಸುಖದಿಂದ ನೀಡುತ್ತೇನೆ. ಚಂದ್ರು, ನೀನು ಎಷ್ಟೇ ದುಡಿದರೂ ನನ್ನ ಒಂದು ದಿನದ ವೆಚ್ಚವನ್ನಾದರೂ ಹಿಡಿಯಲಾಯಿತೆ ನಿನ್ನಿಂದ. ನೋಡು ನನ್ನನ್ನು, ಸಿರಿಯನ್ನೋರಿಸಿ ಎಷ್ಟು ಸುಖದಿಂದಿರುವೆ. ಕಷ್ಟವೆಂಬ ಅರ್ಥವೇ ನನಗೆ ಗೊತ್ತಿಲ್ಲ. ಅಲ್ಲ, ನೀನು ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಪೋಲು ಮಾಡದಿರುವುದು ಸರಿ. ಇಂದು ನಮ್ಮನ್ನು ಈ ಕಣಬಳತನ ಕಾಡುತ್ತಿರಲಿಲ್ಲ, ನಾ ಕಾಡುತ್ತಿರಲಿಲ್ಲ. ಪಿತ್ರಾರ್ಜಿತಾಸ್ತಿ ಪಿತ್ರಾರ್ಜಿತಾಸ್ತಿಯನ್ನು ಏಕೆ ಬಡಬಡಿಸುವಿ? ನಾನು ಹಾಳು ಮಾಡಿದ ಮನೆ ಮಠಕ್ಕೆ ಬದಲಾಗಿ ತೆಗೆದುಕೋ, ನಿನಗೆ ಎಷ್ಟು ಬೇಕಾ ಹಣ